ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ SSLC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಪಡಿತಕ್ಕಂಥ ಉದ್ದೇಶದಿಂದ ರಾಷ್ಟ್ರ ಮಟ್ಟದಲ್ಲಿ ನಡೆಸ್ತಕ್ಕಂತಹ NTSE ಎಕ್ಸಾಮಿನೇಷನ್, ಸೊ ಇದಕ್ಕೆ ಪ್ರಿಪರೇಷನ್ಗೋಸ್ಕರ ಗಣಿತ ಮಾದರಿ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಗಣಿತ ಪ್ರಶ್ನೆಗಳನ್ನು ಹೇಗೆ ಬಿಡಿಸ್ಬೋದು, ಆ ಗಣಿತ ಪ್ರಶ್ನೆಗಳಿಂದ ನಮಗೆ ಯಾವ ರೀತಿ ಅಂಕಗಳನ್ನು ಪಡಿಬೋದು ಅಂತಕ್ಕಂಥದ್ದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಸ್ಕಾಲರ್ಶಿಪ್ಪನ್ನು ಪಡಿತಕ್ಕಂಥ ಉದ್ದೇಶದಿಂದ ಎಕ್ಸಾಮ್ ಬರಿತಾ ಇರ್ತಕ್ಕಂಥ SSLC ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈಗ ನಾನು ಕ್ಲಾಸ್ ಶುರು ಮಾಡ್ತಾ ಇದ್ದೀನಿ. ಸೊ ನೋಡಿ ಮಕ್ಕಳೇ, ಹಿಂದಿನ ವಿಡಿಯೋದಲ್ಲಿ ಮೊದಲ 10 ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಈ ಒಂದು ಎರಡನೇ ವಿಡಿಯೋ ಇದು NTSE ಪರೀಕ್ಷೆಗೆ ಸಂಬಂಧಪಟ್ಟಂಥ ಗಣಿತ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ 11ನೇ ಪ್ರಶ್ನೆಗಳಿಂದ ನೆಕ್ಸ್ಟ್ ನಾನು ನಿಮ್ಮ ಜೊತೆಗೆ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಸೊ ನೋಡಿ 11ನೇ ಪ್ರಶ್ನೆ ಏನು ಹೇಳುತ್ತೆ ಅಂತ ನೋಡೋಣ ಈಗ. ಓಕೆನಾ? ಓಕೆ, 11ನೇ ಪ್ರಶ್ನೆ ಏನು ಹೇಳುತ್ತೆ, ಇನ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 5 1 -3 ... ದ ರ್ಯಾಂಕ್ ಆಫ್ -123 ಟರ್ಮ್ ಈಸ್ ಅಂತ ಹೇಳಿ. ಅಂದರೆ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ 1 5 -3 ... ಇದರಲ್ಲಿ -123ರ ಸ್ಥಾನವು ಅಂತ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ -123ರ ಸ್ಥಾನವನ್ನು ನೀವು ಕಂಡುಹಿಡಿಬೇಕು ಅಂತ ಹೇಳಿದರೆ ಅದರ ಅರ್ಥ n ಫೈಂಡ್ ಔಟ್ ಮಾಡಬೇಕು ನೀವು ಅಷ್ಟೇ ಇಲ್ಲಿ. ಸೊ ಇದು AN ಅಂತ ತಗೊಳ್ಳಿ, ನೀವು n ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಇದಕ್ಕೆ ಆನ್ಸರ್ ಸುಲಭವಾಗಿ ಸಿಗುತ್ತೆ. ಸೊ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹವುಗಳನ್ನು ನಾವು ಬಳಸ್ಕೊಂಡ್ರೆ ನೋಡಿ, ಇಲ್ಲಿ ಬಂದುಬಿಟ್ಟು ಕೊಟ್ಟಿದ್ದಾರೆ ಏನು 5 1 -3 ... ಇದರಲ್ಲಿ ಫಸ್ಟ್ ಟರ್ಮ್ ಏನಾಗುತ್ತೆ A, ಮೊದಲನೇ ಪದ 5. D ಅಂದರೆ ಸಾಮಾನ್ಯ ವ್ಯತ್ಯಾಸ, ಕಾಮನ್ ಡಿಫರೆನ್ಸ್. D ಈಸ್ ಈಕ್ವಲ್ ಟು ಏನಾಗಿರುತ್ತೆ ಅಂದರೆ A2 - A1, ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳೆದ್ರೆ ನಿಮಗೆ D ಬರುತ್ತೆ. ಅದ್ರ ಪ್ರಕಾರ A2 - A1 ಅಂದರೆ 1 - 5. ಸೊ ದಟ್ 1 - 5 ಈಸ್ ಈಕ್ವಲ್ ಟು -4. ಒಂದರಲ್ಲಿ -5 ಕಳೆದ್ರೆ -4 ಬರುತ್ತೆ. ಸೊ ಈಗ ನಿಮಗೆ nth ಟರ್ಮನ್ನು ಕಂಡುಹಿಡಿಯಲಿಕ್ಕೆ ಬಳಸ್ತಕ್ಕಂತಹ ಒಂದು ಸೂತ್ರ ಇದು, ಗೊತ್ತಾಯ್ತಾ? ಸೊ ಮೊದಲ n ಪದಗಳ ಮೊತ್ತ, ಮೊದಲ n ಪದಗಳನ್ನು ಕಂಡುಹಿಡಿಯಲಿಕ್ಕೆ ಬಳಸ್ತಕ್ಕಂಥ ಸೂತ್ರ AN ಈಸ್ ಈಕ್ವಲ್ ಟು A + n - 1 × D. ಅದ್ರ ಪ್ರಕಾರ ಇಲ್ಲಿ AN ಅಂತ ಹೇಳಿದ್ರೆ ಅವರೇ ಕೊಟ್ಟಿದ್ದಾರೆ ಎಷ್ಟು, -123. ಸೊ -123 n ಕಂಡುಹಿಡಿಬೇಕು ನೀವು. A ಕೊಟ್ಟಿದ್ದಾರೆ ಇಲ್ಲಿ, A ಮೊದಲನೇ ಪದ 5 ಪ್ಲಸ್ n ಅಂತ ಹೇಳಿದ್ರೆ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. -D ಅಂತ ಹೇಳಿದ್ರೆ -4. ಸೊ ದಟ್ ಈಸ್ ಈಕ್ವಲ್ ಟು -123 5 ಪ್ಲಸ್ ಇಲ್ಲಿ ನೋಡಿ ಏನಾಗುತ್ತೆ, -4ನಿಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕು ನೀವು. ಆಗ ಏನಾಗುತ್ತೆ -4n ಮೈನಸ್ ಇಂಟು ಮೈನಸ್ ಪ್ಲಸ್ 4 1 = 4. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ -123 ಈಸ್ ಈಕ್ವಲ್ ಟು 5 ಪ್ಲಸ್ ಇಂಟು ಮೈನಸ್ -4n ಪ್ಲಸ್ ಇಂಟು ಪ್ಲಸ್ 4. ನೆಕ್ಸ್ಟ್ ಏನಾಗುತ್ತೆ, -123 ಇಲ್ಲಿ 5 ಇದೆ, 4 ಇದೆ, 5 4 ಕೂಡಿದ್ರೆ 9. 9ನ ಈಕ್ವಲಿಂದ ಈ ಕಡೆ ತಗೊಂಡು ಬಂದರೆ ನಿಮಗೆ -9 ಆಗುತ್ತೆ. ಇಲ್ಲಿ ಈ ಕಡೆ -4n ಉಳ್ಕೊಳ್ಳುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಏನು ಮಾಡ್ಬೋದು ಇದಕ್ಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಬಂದುಬಿಟ್ಟು -123 -9 ಆ್ಯಡ್ ಮಾಡಿದರೆ ಆ್ಯಕ್ಚುಲಿ -132 ಬಂತು. ದಟ್ ಈಸ್ ಈಕ್ವಲ್ ಟು -4n. ಆ್ಯಕ್ಚುಲಿ ಎರಡು ಕಡೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ನಿಮಗೆ n ಬೇಕು ಅಂದಾಗ 132 / 4 ಮಾಡಿದ್ರೆ n ಬೆಲೆ ಸಿಗುತ್ತೆ. ಈ 4 ಈ ಕಡೆ ಬಂದಾಗ / 4 ಆಯಿತು. ಸೊ ಈಗ ನೀವು 4ರಿಂದ 132ನ ಬಾಗಿಸಿದ್ರೆ 4 3 12, 1 ಉಳಿತು, ಮತ್ತೆ 4 3 12. ಅಂದರೆ ಅದರ ಅರ್ಥ n ಈಸ್ ಈಕ್ವಲ್ ಟು ಎಷ್ಟು ಬರ್ತಾ ಇದೆ, 33 ಬರ್ತಾ ಇದೆ. ಹಾಗಾಗಿ ನಿಮಗೆ ಇಲ್ಲಿ 3ನೇ ಆಪ್ಷನಲ್ಲಿ ಕೊಟ್ಟಿದ್ದಾರೆ n ಈಸ್ ಈಕ್ವಲ್ ಟು 33 ಅಂತೇಳಿ. ಸೊ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ 33 ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಏನು ಹೇಳುತ್ತೆ ಅಂಥೇಳಿ. ಓಕೆ, 12ನೇ ಪ್ರಶ್ನೆ ಹೇಳುತ್ತೆ, ಇನ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, 12ನೇ ಪ್ರಶ್ನೆ, ಇಫ್ ದ ರೇಷಿಯೋ ಆಫ್ ದ ಸಮ್ಸ್ ಆಫ್ ದ ಫಸ್ಟ್ m ಆ್ಯಂಡ್ ದ ಫಸ್ಟ್ n ಟರ್ಮ್ಸ್ ಆಫ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ m² = n², ದೆನ್ ದ ರೇಷಿಯೋ ಆಫ್ ದ mth ಆ್ಯಂಡ್ nth ಟರ್ಮ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಸಮಾಂತರ ಶ್ರೇಣಿಯ ಮೊದಲ m ಮತ್ತು n ಪದಗಳವರೆಗಿನ ಮೊತ್ತಗಳ ಅನುಪಾತವು m² ಮತ್ತು n². ಆದರೆ ಶ್ರೇಣಿಯ mನೇ ಮತ್ತು nನೇ ಪದಗಳ ನಡುವಿನ ಅನುಪಾತ, ನೀವಿಲ್ಲಿ mth ಆ್ಯಂಡ್ nth ಟರ್ಮಿನ ಮಧ್ಯೆ ಇರುವಂಥ ಅನುಪಾತವನ್ನು ಕಂಡುಹಿಡಿಬೇಕು. SN ಕೊಟ್ಟಿದ್ದಾರೆ, ನೀವು AN ನಡುವಿನ ಅನುಪಾತ ಕಂಡುಹಿಡಿಬೇಕು. ಸೊ ನಮಗೆ ಗೊತ್ತಿರುವಂತಹ ಮಾಹಿತಿಯ ಪ್ರಕಾರ ಸೊ ಅವ್ರು ಹೇಳ್ತಾ ಇದ್ದಾರೆ ಏನಂತೇಳಿ, SM ಅಂತ ಹೇಳಿದ್ರೆ ಮೊದಲ m ಪದಗಳ ಮೊತ್ತ m² ಸಮ ಇರುತ್ತೆ. ಆಗ ನಮಗೆ AM ಬೇಕು ಅಂತ ಹೇಳಿದರೆ SMನಲ್ಲಿ -s × m - 1 ಮಾಡ್ತೀವಿ, ಗೊತ್ತಾಯ್ತಲ್ವಾ? ಸೊ ಇದರಲ್ಲಿ ಇದನ್ನು ಕಳೆದಾಗ ನಿಮಗೆ AM ಸಿಗುತ್ತೆ. ಹಾಗಾಗಿ SM ಅಂದರೆ ಏನು ಕೊಟ್ಟಿದ್ದಾರೆ, ಅಲ್ಲಿ m² ಕೊಟ್ಟಿದ್ದಾರೆ. ಆಗ m - 1 ಅಂತ ಹೇಳಿದ್ರೆ m ಇರೋ ಜಾಗದಲ್ಲಿ -1 ಹಾಕಿದರೆ m - 1² ಆಗುತ್ತೆ. ನೀವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ
ಎಮ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಬರ್ಕೊಳ್ಳಿ. ಎಮ್ ಸ್ಕ್ವೇರ್ ಪ್ಲಸ್ 1 ಮೈನಸ್ 2m ಅಂತ ಬರಿತೀವಿ. ಆಗ ಸಿಂಪ್ಲಿಫೈ ಮಾಡಿ ಎಮ್ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ 2m ಆಯಿತು. ಪ್ಲಸ್ ಎಮ್ ಸ್ಕ್ವೇರ್ ಮೈನಸ್ ಎಮ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ನೀವು ಇದನ್ನ ಏನಂತ ಬರಿಬೋದು, 2m ಮೈನಸ್ 1 ಅಂತ ಬರಿಬೋದು. 2m ಫಸ್ಟ್ ಬರೆದು ಆಮೇಲೆ ಮೈನಸ್ 1 ಬರೆದ್ರೆ 2m ಮೈನಸ್ 1 ಬರೀತೀರ. ಸೊ ಇದು am ಸಿಕ್ತು ನಿಮಗೆ. ಆಸ್ ಇಟ್ ಈಸ್ ಇದೇ ರೀತಿನ ಎಸ್ ಎನ್ ಮಾಡಿರಿ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಆಗ ಎಸ್ ಎನ್ ಇಸ್ ಎ ಎನ್ ಏನಾಗುತ್ತೆ, ಎಸ್ ಎನ್ ಮೈನಸ್ ಎಸ್ ಇಂಟು ಎನ್ ಮೈನಸ್ 1 ಆಗುತ್ತೆ. ಸೊ ಅದ್ರ ಪ್ರಕಾರ ಎಸ್ ಆಫ್ ಎನ್ ಮೈನಸ್ 1. ಸೊ ಅದ್ರ ಪ್ರಕಾರ ಏನಾಗುತ್ತೆ, ಇಲ್ಲಿ ಎನ್ ಅಂತ ಹೇಳಿದ್ರೆ ಎನ್ ಸ್ಕ್ವೇರ್ ಇದೆ. ಅವಾಗ ಎನ್ ಮೈನಸ್ 1 ಅಂದರೆ ಇಲ್ಲೂ ಕೂಡ ಎನ್ ಮೈನಸ್ 1 ಹೋಲ್ ಸ್ಕ್ವೇರ್ ಅಂತ ತಗೋಬೇಕು. ಆಗ ಏನಾಗುತ್ತೆ, ಎನ್ ಸ್ಕ್ವೇರ್ ಮೈನಸ್ ಆಫ್ ಎನ್ ಸ್ಕ್ವೇರ್ ಪ್ಲಸ್ 1 ಮೈನಸ್ 2n ಆಗುತ್ತೆ ಇಲ್ಲೂ ಕೂಡ. ಸೊ ಇದನ್ನು ನೀವು ಮೈನಸ್ಸಿಂದ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಎನ್ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ 2n. ಇಲ್ಲೂ ಪ್ಲಸ್ ಎನ್ ಮೈನಸ್ ಎನ್ ಕ್ಯಾನ್ಸಲ್ ಆಗಿ ಸೊ ಇಲ್ಲೇನು ಉಳಿಯುತ್ತೆ, 2n ಮೈನಸ್ 1 ಉಳಿಯುತ್ತೆ ಇಲ್ಲೂ ಕೂಡ. ಸೊ ಅವ್ರು ಕೇಳ್ತಾ ಇರೋದೇನು, ಎ ಎಮ್ ಮತ್ತು ಎ ಎನ್ನಿನ ರೇಷಿಯೋ. ಸೊ ಎ ಎಮ್ ಮತ್ತು ಎ ಎನ್ನಿನ ರೇಷಿಯೋ ಏನು ಬರುತ್ತೆ, ಎ ಎಮ್ ಅಂದರೆ ಏನು ಬಂದಿದೆ ನಿಮಗಿಲ್ಲಿ 2m ಮೈನಸ್ 1 ಬಂದಿದೆ. ಕೆಳಗಡೆ ಇದೇನು ಬಂದಿದೆ 2n ಮೈನಸ್ 1. ಸೊ 2m ಮೈನಸ್ 1 ಇಷ್ಟು 2n ಮೈನಸ್ 1 ಸರಿಯಾದ ಉತ್ತರ ಆಗುತ್ತೆ. ಅದ್ರ ಪ್ರಕಾರ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ 12ನೇ ಪ್ರಶ್ನೆಗೆ ಆಪ್ಷನ್ 2ನಲ್ಲಿರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ. ಓಕೆನಾ ಮಕ್ಕಳ. ಸೊ ನೆಕ್ಸ್ಟ್ 13ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ಇಲ್ಲಿ 13ನೇ ಪ್ರಶ್ನೆ ಹೇಳುತ್ತೆ, 4 ಕಾಯಿನ್ಸ್ ಆರ್ ಟಾಸ್ಡ್, ದ ಚಾನ್ಸ್ ಆಫ್ ಗೆಟಿಂಗ್ ಆಲ್ ದಿ 4 ಹೆಡ್ಸ್ ಅಂತ ಕೊಟ್ಟಿದ್ದಾರೆ. ಒಂದು ನಾಣ್ಯವನ್ನು 4 ಬಾರಿ ಚಿಮ್ಮಲಾಗಿದೆ. ಎಲ್ಲ ಸಂದರ್ಭದಲ್ಲೂ 4 ಶಿರಗಳು ಮೇಲೆ ಬರುವ ಸಾಧ್ಯತೆ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಸಂದರ್ಭದಲ್ಲೂ 4 ಶಿರಗಳು ಯಾವಾಗ ಬರ್ತಾವೆ ಸಾಧ್ಯ ಇರುತ್ತೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಮಗೆ ಏನು ಇದನ್ನು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಕಾಯಿನ್ ಟಾಸ್ ಮಾಡಿದರೆ ಬರೋ ಸಾಧ್ಯತೆ ಎಷ್ಟು, ಒಂದು ಹೆಡ್ ಬೀಳ್ಬೋದು ಅಥವಾ ಟೈಲ್ ಬೀಳ್ಬೋದು. ಆಗ ಹೆಡ್ ಆರ್ ಟೈಲ್ ಎರಡು ಬೀಳೋ ಸಾಧ್ಯತೆಯಲ್ಲಿ ಒಂದು ಸರಿ ಹೆಡ್ ಬೀಳುತ್ತೆ. ಅಂದರೆ 1/2 ಇದು ಒಂದು ಕಾಯಿನಿಂದು. ಇಂಥವು ಎಷ್ಟು ಕಾಯಿನ್ ಟಾಸ್ ಮಾಡ್ತಾ ಇದೀವಿ ನಾವು, 4 ಕಾಯಿನ್ ಟಾಸ್ ಮಾಡ್ತಾ ಇದೀವಿ. ಅಥವಾ ಅದೇ ಕಾಯಿನನ್ನೇ 4 ಬಾರಿ ಟಾಸ್ ಮಾಡಿದ್ರು ಪ್ರತಿಯೊಂದು ಬಾರಿ ಬರ್ತಕ್ಕಂಥ ಪ್ರಾಬಬಿಲಿಟಿಯನ್ನು ಮಲ್ಟಿಪ್ಲೈ ಮಾಡಬೇಕು. ಆಗ ಮಲ್ಟಿಪ್ಲೈ ಮಾಡಿದರೆ ಪ್ರತಿ ಬಾರಿನೂ 2 ಸಾಧ್ಯತೆಗಳಾದರೆ ಏನಾಗುತ್ತೆ, ಅಲ್ಲಿಗೆ 4 ಬಾರಿ ಅಂತ ಹೇಳಿದರೆ 16 ಸಾಧ್ಯತೆಗಳು ಬರ್ತವೆ. 2 4 4 8 8 16 ಬರುತ್ತೆ. 16 ಸಾಧ್ಯತೆಗಳು ಇಲ್ಲಿ ಮೇಲ್ಗಡೆದನ್ನು ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ. ಇದ್ರ ಪ್ರಕಾರ 1/16 ಬರುತ್ತಲ್ಲ. ಸೊ ದಟ್ 1/16 ಈಸ್ ದ ರೈಟ್ ಆನ್ಸರ್. ಓಕೆನಾ. ಸೊ ಅದ್ರ ಪ್ರಕಾರವಾಗಿ ನಿಮಗಿಲ್ಲಿ 4ನೇ ಆಪ್ಷನಲ್ಲಿ ಇರ್ತಕ್ಕಂತಹ 1/16 ಸರಿಯಾದ ಉತ್ತರ ಆಗುತ್ತೆ 13ನೇ ಪ್ರಶ್ನೆಗೆ. ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ನಾವೀಗ. ಓಕೆ ಮಕ್ಕಳು, 14ನೇ ಪ್ರಶ್ನೆ ಹೇಳುತ್ತೆ, ಇಲ್ಲಿ 6 ಆಲ್ಟರ್ನೇಟಿವ್ ಆನ್ಸರ್ಸ್ ಆರ್ ಗಿವನ್ ಫಾರ್ ಎ ಕ್ವಶನ್ ಆಫ್ ವಿಚ್ 2 ಆನ್ಸರ್ಸ್ ಆರ್ ಕರೆಕ್ಟ್. ದ ಪ್ರಾಬಬಿಲಿಟಿ ದಟ್ ಎ ಸ್ಟೂಡೆಂಟ್ ಟೇಕ್ಸ್ ದ 2 ಕರೆಕ್ಟ್ ಆನ್ಸರ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಪ್ರಶ್ನೆಗೆ 6 ಬಹು ಆಯ್ಕೆಯ ಉತ್ತರಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ 2 ಉತ್ತರಗಳು ಸರಿಯಾಗಿವೆ. ಹಾಗಾದರೆ ವಿದ್ಯಾರ್ಥಿಯು 2 ಸರಿಯಾದ ಉತ್ತರವನ್ನು ಗುರುತಿಸುವ ಸಂಭವನೀಯತೆ ಅಂತ ಕೊಟ್ಟಿದ್ದಾರೆ. ಈಗ ನೀವು ಇದನ್ನು ಹೇಗೆ ಕಂಡುಹಿಡಿಬಹುದು ಸಂಭವನೀಯತೆಯನ್ನು ಅಂತ ಹೇಳಿದ್ರೆ, ಸೊ ಇಲ್ಲಿ ಸಂಭವನೀಯತೆಯನ್ನು ಕಂಡುಹಿಡಿಬೇಕಾದಾಗ ನಾವು ಈ ರೀತಿಯ ಒಂದು ಸೂತ್ರವನ್ನು ಬಳಸ್ತೀವಿ. ಏನಂತ ಹೇಳಿದ್ರೆ 6c2 = 6p2 / 2 ಫ್ಯಾಕ್ಟೋರಿಯಲ್. ಅಂದರೆ 6c2 ಅಂತ ಹೇಳಿದ್ರೆ ಇರುವ ಪ್ರಶ್ನೆಗಳು ಚಾಯ್ಸ್ ಎಷ್ಟು, ಅವನಿಗೆ ಒಂದು ಕ್ವಶನಿಗೆ 6 ಚಾಯ್ಸ್ ಇದೆ. ಅದರಲ್ಲಿ ಅವನು 2 ಆನ್ಸರ್ನ ಟಿಕ್ ಮಾಡಬೇಕು. ಅದರ ಅರ್ಥ 6c2 ಆಯ್ಕೆ ಮಾಡ್ಕೊಳ್ಬೇಕು. ಇರುವ 6ರಲ್ಲಿ 2 ಆಯ್ಕೆ ಮಾಡ್ಕೋಬೇಕು ಅಂದಾಗ ಇದು ಏನು ಬರುತ್ತೆ, ವಿಕಲ್ಪಕ್ಕೆ ಬರುತ್ತೆ. ಗೊತ್ತಾಯ್ತಲ್ವಾ. ಸೊ ಅದ್ರ ಪ್ರಕಾರವಾಗಿ ಇಲ್ಲಿ 6c2 ನಾವೇನಂತ ಕರಿತೀವಿ, 6p2 / 2 ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. ಅದ್ರ ಪ್ರಕಾರ 6p2 ಅಂದರೆ 6 ಮತ್ತು ಅದ್ರ ಪಕ್ಕದಲ್ಲಿರೋ 2 5. 6 ಮುಂದಿರೋ ಒಂದು ಸಂಖ್ಯೆ, ಎರಡು ಸಂಖ್ಯೆಗಳನ್ನು ತಗೋಬೇಕು. 6 × 5 / 2 ಫ್ಯಾಕ್ಟೋರಿಯಲ್ ಅಂದರೆ 2ರ ನಂತರ 1 ತನಕನೂ ಸಂಖ್ಯೆಗಳನ್ನು ಬರ್ಕೊಳ್ತಾ ಹೋಗಬೇಕು. ಆಗ 2 × 1 6 × 5. 2ರಿಂದ 6ಅನ್ನು ಬಾಗಿಸಿದ್ರೆ 2 3 6. ಸೊ ಇದನ್ನು ಗುಣಿಸಿದ್ರೆ 3 5 15 ಬರ್ತಾ ಇದೆ, ಕೆಳಗಡೆ 1 ಬರ್ತಾ ಇದೆ. ಅಂದರೆ ಅದರ ಅರ್ಥ ಅವನಿಗೆ ಪ್ರಾಬಬಿಲಿಟಿ ಏನಾಗುತ್ತೆ ಅಂದರೆ 15ನೇ 1 ಆಗುತ್ತೆ. 15ನೇ 1, 15ರಲ್ಲಿ 1ನ್ನು ಅವನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಇದಕ್ಕೆ 15ನೇ 1 ಸರಿಯಾದ ಉತ್ತರ ಆಗುತ್ತೆ 14ನೇ ಪ್ರಶ್ನೆಗೆ. ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ನಾವೀಗ. ಓಕೆ, 15ನೇ ಪ್ರಶ್ನೆ ಹೇಳುತ್ತೆ ಮಕ್ಕಳೇ, ದ ಟ್ರೂ ಸ್ಟೇಟ್ಮೆಂಟ್ ಅಮಾಂಗ್ ಫಾಲೋಯಿಂಗ್ ಈಸ್. ಕೆಳಗೆ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದರಲ್ಲಿ 2ರಲ್ಲಿ ಯಾವ್ದು ಕರೆಕ್ಟ್ ಅಂತ ಕಂಡುಹಿಡಬೇಕು. ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಹೇಳಿ. 1ನೇ ಹೇಳಿಕೆ ಹೇಳುತ್ತೆ 0 ≤ P of E ≤ 1. P of E ಅಂತ ಹೇಳಿದ್ರೆ ಪ್ರಾಬಬಿಲಿಟಿ ಆಫ್ ಆನ್ ಈವೆಂಟ್ ಅಂತ ಹೇಳಿ.
ಸೊ ಪ್ರಾಬೆಬಿಲಿಟಿ ಆಫ್ ಆನ್ ಈವೆಂಟ್ ಯಾವಾಗಲೂ ಕೂಡ ಏನಾಗಿರುತ್ತೆ ಅಂದರೆ ಅದು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಇರುತ್ತೆ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ಹೇಳಿದ್ರೆ ಈಗ ನಾವು ನೋಡಿದ್ದೀವಲ್ಲ ಭಿನ್ನ ರಾಶಿ ರೂಪದಲ್ಲಿ ಇರುತ್ತೆ ಅಂತ ಅವ್ರು ಹೇಳ್ತಿರೋದು. ಹಾಗಿದ್ರೆ ಅವ್ರು ಹೇಳಿರೋ ಸ್ಟೇಟ್ಮೆಂಟ್ ಸರಿನಾ ತಪ್ಪ? ಇನ್ನು ಎರಡನೇದು ಪ್ರಾಬೆಬಿಲಿಟಿ ಆಫ್ ಆನ್ ಈವೆಂಟ್ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಈಸ್ ಈಕ್ವಲ್ ಟು 1 ಅಂತೇಳಿ. ಪ್ರಾಬೆಬಿಲಿಟಿ ಆಫ್ ಆನ್ ಈವೆಂಟು ಪ್ಲಸ್ ಪ್ರಾಬೆಬಿಲಿಟಿ ಆಫ್ ನಾಟ್ ಈವೆಂಟು ಈಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಸೊ ಇವೆರಡನ್ನ ಹೇಳಿಕೆಗಳನ್ನು ನೋಡಿದಾಗ ನಮಗೆ ಇವೆರಡೂ ಹೇಳಿಕೆಗಳು ಸರಿಯಾಗಿದ್ದಾವೆ. ಯಾವಾಗಲೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಭಿನ್ನ ರಾಶಿಯ ರೂಪದಲ್ಲಿ ಇರುತ್ತೆ. ಈಗ ನಾವು ನೋಡಿದೀವಿ ಅಲ್ವಾ. ಸೊ ನೋಡಿ ಇದನ್ನೇ ನೋಡೋದಾದ್ರೆ ಸೊ ಇದು 15ನೇ ಒಂದು ಅಂದರೆ ಭಿನ್ನ ರಾಶಿಯ ರೂಪದಲ್ಲಿದೆ. ಸೊ 15ನೇ ಒಂದು ಭಿನ್ನ ರಾಶಿಯ ರೂಪದಲ್ಲಿದೆ ಅಂದರೆ ಇದರ ಅರ್ಥ ಇದು 1ಕ್ಕಿಂತ ಕಡಿಮೆ ಇರುತ್ತೆ ಇದ್ರ ವ್ಯಾಲ್ಯೂ. ಗೊತ್ತಾಯ್ತಲ್ವಾ? ಇನ್ನು ಆ ಪಿ ಆಫ್ ಇ ಏನಾಗುತ್ತೆ ಅಂದರೆ ಇಲ್ಲಿ ಆ್ಯಕ್ಚುಲಿ 15ನೇ ಒಂದು ಬಂದಿದೆ ಅಂತ ಹೇಳಿದ್ರೆ ಇದು ಪ್ರಾಬೆಬಿಲಿಟಿ ಆದರೆ ನಾಟ್ ಪ್ರಾಬೆಬಿಲಿಟಿ ಎಷ್ಟಿರುತ್ತೆ? 15ನೇ 14 ಉಳಿದಿರೋದಿರುತ್ತೆ. ಆಗ ಇವೆರಡನ್ನ ಕೂಡಿದರೆ ನಿಮಗೆ ಡಿನಾಮಿನೇಟರ್ 15 ಹಾಗೆ ಉಳ್ಕೊಳ್ಳುತ್ತೆ. 14 ಒಂದು ಕೂಡಿದರೆ 15 ಬರುತ್ತೆ. 15 ಬಾಕ್ಸ್ ಇದ್ರೆ ಉತ್ತರ ಕೊನೆಗೆ 1 ಬಂದೇ ಬರುತ್ತೆ. ಹಾಗಾಗಿನೇ ಹೇಳಿರೋದವರು ಪಿ ಆಫ್ ಇ ಪ್ಲಸ್ ಪಿ ಆಫ್ ನಾಟ್ ಇ ಈಸ್ ಈಕ್ವಲ್ ಟು 1 ಅಂತ ಹೇಳಿ. ಸೊ ದಟ್ ಆನ್ಸರ್ ಈಸ್ ದ ಕರೆಕ್ಟ್ ಆನ್ಸರ್ ಈಸ್ ಫಸ್ಟ್ ಅಂಡ್ ಸೆಕೆಂಡ್. ಎರಡೂ ಆನ್ಸರು ಕರೆಕ್ಟ್ ಅಂತ ಯಾವುದರಲ್ಲಿದೆ? ಫಸ್ಟ್ ಅಂಡ್ ಸೆಕೆಂಡ್ ಆರ್ ಟ್ರೂ. ಮೊದಲ ಮತ್ತು ಎರಡನೇ ಹೇಳಿಕೆಗಳು ಎರಡೂ ಕೂಡ ಸರಿ ಅಂತಕ್ಕಂಥದ್ದು ಎರಡನೇ ಆಪ್ಷನಲ್ಲಿದೆ. ಹಾಗಾಗಿ ಎರಡನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ನಾವೀಗ. ಓಕೆ, 16ನೇ ಪ್ರಶ್ನೆ ಹೇಳುತ್ತೆ ದ ಪ್ರಾಬಿಬಿಲಿಟಿ ಆಫ್ ಗೆಟಿಂಗ್ 53 ಫ್ರೈಡೇಸ್ ಇನ್ ಎ ಲೀಪ್ ಇಯರ್ ಅಂತ ಕೊಟ್ಟಿದ್ದಾರೆ. ಅಧಿಕ ವರ್ಷದಲ್ಲಿ 53 ಶುಕ್ರವಾರ ಬರುವ ಸಂಭವನೀಯತೆ. ನೋಡಿ ಇಲ್ಲಿ ನಾವು ಸುಲಭವಾಗಿ ಹೇಳ್ಬೋದು ಅಧಿಕ ವರ್ಷದಲ್ಲಿ 23 ಶುಕ್ರವಾರ ಬರುವ ಸಂಭವನೀಯತೆ ಯಾವಾಗಿರುತ್ತಪ್ಪ ಅಂತ ಹೇಳಿದ್ರೆ ಆ್ಯಕ್ಚುಲಿ ಒಂದು ವಾರಕ್ಕೆ ಎಷ್ಟು ದಿನಗಳು? 7 ದಿನಗಳು. 7 ದಿನಗಳಲ್ಲಿ ಒಂದು ದಿನ ಬರೋ ಸಾಧ್ಯತೆ ಇರುತ್ತೆ ಶುಕ್ರವಾರ. 7 ದಿನಗಳಲ್ಲಿ ಸಾಮಾನ್ಯವಾಗಿ ಒಂದು ದಿನ ಶುಕ್ರವಾರ ಬರುತ್ತೆ. ಆದರೆ ಲೀಪ್ ಇಯರ್ ಅಧಿಕ ವರ್ಷ ಅಂತ ಬಂದಿರೋದ್ರಿಂದ ಅಲ್ಲಿ ಶುಕ್ರವಾರ ರಿಪೀಟ್ ಆಗೋ ಸಾಧ್ಯತೆನೂ ಕೂಡ ಇರುತ್ತೆ ಅಲ್ವಾ. ಸೊ ಇನ್ನು ಉಳಿದಿರೋ ಒಂದು ದಿನ 365 ದಿನಗಳಲ್ಲಿ ಪ್ರತಿ ವಾರ 7 ದಿನಕ್ಕೆ ಒಂದೊಂದು ದಿನ ಬರುತ್ತೆ. ಇನ್ನು ಒಂದು ದಿನ ಎಕ್ಸ್ಟ್ರಾ ಇರುತ್ತಲ್ಲ ಅದು ಕೂಡ ಶುಕ್ರವಾರನೇ ಬರಬಹುದು ಅಥವಾ ಬೇರೆ ದಿನ ಬರಬಹುದು. ಹಾಗಾಗಿ 7ನೇ 1 ಬದಲಾಗಿ ನಾವೇನು ಬರೀಬೇಕಾಗತ್ತೆ? ಅಧಿಕ ವರ್ಷ ಅಂತ ಕೊಟ್ಟಿರೋದ್ರಿಂದ 7ನೇ 2 ಬರೀಬೇಕು. ಅಧಿಕ ವರ್ಷ ಕೊಡದೇನೆ ಲೀಪ್ ಇಯರ್ ಕೊಡದೇನೆ ಮಾಮೂಲಿ ವರ್ಷದಲ್ಲಾದರೆ 7ನೇ 1 ಬರುತ್ತೆ ಪ್ರಾಬೆಬಿಲಿಟಿ. ಇಲ್ಲಿ ಅಧಿಕ ವರ್ಷ ಅಂತ ಕೊಟ್ಟಿರೋದ್ರಿಂದ ನೇರವಾಗಿ ನಾವು 2/7 ಅಂದರೆ 7ನೇ 2 ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ 16ನೇ ಪ್ರಶ್ನೆಗೆ 2ನೇ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 17ನೇ ಪ್ರಶ್ನೆ ಏನು ಹೇಳುತ್ತೆ? ಸೊ ನೋಡಿ 17ನೇ ಪ್ರಶ್ನೆ 2 ಡೈಸಸ್ ಆರ್ ಥ್ರೋನ್ ಸೈಮಲ್ಟೇನಿಯಸ್ಲಿ ದ ಪ್ರಾಬೆಬಿಲಿಟಿ ಆಫ್ ಗೆಟಿಂಗ್ ಎ ಡಬ್ಲೆಟ್ ಈಸ್ ಅಂತ ಹೇಳಿ. ಅಂದರೆ 2 ದಾಳಗಳನ್ನು ಕ್ರಮವಾಗಿ ಚಿಮ್ಮಲಾಗಿದೆ ಆಗ ಮೇಲೆ ಬರುವ ಸಂಖ್ಯೆಗಳು ಸಮಾನವಾಗಿರುವ ಸಂಭವನೀಯತೆ. ಸೊ ನೋಡಿ ಮೇಲೆ ಬರುವ ಸಂಖ್ಯೆಗಳು ಯಾವಾಗ ಸಮಾನವಾಗಿರ್ತವೆ ಅಂತ ಹೇಳಿದ್ರೆ ಅಲ್ಲಿ ಆ್ಯಕ್ಚುಲಿ ಏನಾಗಿರುತ್ತೆ ನಿಮಗಿಲ್ಲಿ ಅಂದರೆ ಒಂದು ದಾಳ ಅಂತ ಅಂದಾಗ ಯಾವ್ಯಾವ ಸಂಖ್ಯೆಗಳಿರ್ತವೆ? 1 2 3 4 5 6 ಇಷ್ಟು ಸಂಖ್ಯೆಗಳಿರ್ತಾವೆ. ಇದರಲ್ಲಿ ಎರಡೂ ಕಡೆ ಸೇಮ್ ಬರಬೇಕು. ಎರಡೂ ದಾಳದಲ್ಲೂ ಒಂದೇ ಸಂಖ್ಯೆ ಬರಬೇಕು ಅಂತ ಹೇಳಿದ್ರೆ ಎಷ್ಟು ಸಾಧ್ಯತೆಗಳಿರ್ತವೆ? 6 ಸಂಖ್ಯೆಗಳಿದ್ದಾವೆ ಇದರಲ್ಲಿ. ಅದರಲ್ಲೂ ಕೂಡ 6 ಸಂಖ್ಯೆಗಳಿರ್ತವೆ. 6ರಲ್ಲಿ 1 ಬರಬೇಕು ಅಂತ ಹೇಳಿದರೆ ಎರಡೂ ಸಮ ಬರಬೇಕು ಅಂದಾಗ ನಾವು ಏನು ಮಾಡಬೇಕಾಗತ್ತೆ? 6 6 12 ತಗೊಳ್ಳಂಗಿಲ್ಲ, 6 ತಗೊಳ್ಬೇಕು. 6ರಲ್ಲಿ 1 ಬರೋ ಸಾಧ್ಯತೆ ಇರುತ್ತೆ. ಒಂದು ಸಂಖ್ಯೆ ಸಮ ಸಂಖ್ಯೆ ಬರ್ಬೋದು. ಇದರಲ್ಲಿ 1 ಬಂದರೆ ಅದರಲ್ಲೂ ಅದೇ ಬರಬೇಕು. ಇದರಲ್ಲಿ 2 ಬಂದರೆ ಅದರಲ್ಲೂ 2 ಬರಬೇಕು. ಆ ಸಾಧ್ಯತೆಗಳು ಎಷ್ಟಿರ್ತವೆ ಅಂದರೆ 1/6 ಅಂದರೆ 6ನೇ 1ರಷ್ಟು ಸಾಧ್ಯತೆಗಳು ಇರ್ತವೆ. ಓಕೆನಾ? ಸೊ ನೆಕ್ಸ್ಟ್ 18ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ ನಾವೀಗ. ಓಕೆ, 18ನೇ ಪ್ರಶ್ನೆ ಹೇಳುತ್ತೆ ಎ ಜಾರ್ ಕಂಟೈನ್ಸ್ 24 ಮಾರ್ಬಲ್ಸ್. Some are green and others are blue. If a marble is drawn at random from the jar, the probability drawing green is given as 2/3. Then the number of blue marbles in that jar ಅಂತ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ಆಗಿರೋ ಪ್ರಶ್ನೆ ಇದು. ಒಂದು ಜಾಡಿನಲ್ಲಿ ಇರುವ 24 ಗೋಲಿಗಳಲ್ಲಿ ಕೆಲವು ಹಸಿರು ಮತ್ತು ಉಳಿದವು ನೀಲಿಯಾಗಿದೆ. ಜಾರಿನಿಂದ ಒಂದು ಗೋಲಿಯನ್ನು ತೆಗೆದಾಗ ಹಸಿರು ಗೋಲಿ ಬರುವ ಸಂಭವನೀಯತೆ 3ನೇ 2. ಆದರೆ ಜಾಡಿನಲ್ಲಿರುವ ನೀಲಿ ಗೋಲಿಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಸೊ ನೀಲಿ ಗೋಲಿಗಳ ಸಂಖ್ಯೆ ಎಷ್ಟು ಅಂತ ನೀವು ಹೇಗೆ ಕಂಡುಹಿಡಿಬಹುದು ಅಂತ ಹೇಳಿದ್ರೆ ಈಗ ನಿಮಗೆ ಆ್ಯಕ್ಚುಲಿ ನೋಡಿ ಇಲ್ಲಿ ತುಂಬ ಸಿಂಪಲ್ ಅವರೇ ಕೊಟ್ಬಿಟ್ಟಿದ್ದಾರೆ ಸಂಭವನೀಯತೆಯನ್ನು. ಏನು? 3ನೇ 2 ಹಸಿರು ಗೋಲಿಗಳು ಅಂತ ಕೊಟ್ಟಿದ್ದಾರೆ. ಹಸಿರು ಗೋಲಿಗಳ ಸಂಭವನೀಯತೆ 3ನೇ 2 ಅಂತ ಹೇಳಿದ್ರೆ ಹಸಿರು ಗೋಲಿಗಳು ಎಷ್ಟು ಅಂತ ಕಂಡುಹಿಡಿಬೇಕು ನೀವು. ಒಟ್ಟು ಗೋಲಿಗಳ ಸಂಖ್ಯೆ 24. ಅದರಲ್ಲಿ 3ನೇ 2ರಷ್ಟು ಹಸಿರು ಗೋಲಿಗಳಿದ್ದಾವೆ ಅಂತ ಅರ್ಥ. ಅದ್ರ ಪ್ರಕಾರ 3 8 24 ಬಾಕ್ಸ್ ಇದ್ರೆ 2 8 16. 16 ಹಸಿರು ಗೋಲಿಗಳಿದ್ದಾವೆ. ಗ್ರೀನ್ ಮಾರ್ಬಲ್ಸ್ನ ಸಂಖ್ಯೆ 16. ಅಲ್ಲಿಗೆ 24ರಲ್ಲಿ ಇನ್ನು ಉಳಿದಿರೋವೆಲ್ಲ ಏನವು?
ಬ್ಲೂ ಮಾರ್ಬಲ್ಸು, ಅಥವಾ ಇಲ್ಲಿ 3ನೇ 2 ಕೊಟ್ಟಿದ್ದಾರೆ ಸಂಭವನೀಯತೆ, ಇನ್ನು ಉಳಿದಿರೋದು ಆ ಸಂಭವನೀಯತೆ ಇಲ್ಲದೆ ಇರೋದು ಎಷ್ಟು 3ನೇ 1, ಅಂದರೆ 3ರಿಂದ 24 ಭಾಗಿಸಿದ್ರೆ 8 ಬರುತ್ತೆ. ಹೀಗೂ ಮಾಡ್ಬೋದು. ಅಥವಾ ನಿಮಗೆ ಇಲ್ಲಿ 24 ಮಾರ್ಬಲ್ಸ್ ಇದ್ದಾವೆ, ಅದರಲ್ಲಿ 16 ಗ್ರೀನ್ ಮಾರ್ಬಲ್ಸ್ ಅಂತ ಗೊತ್ತಾಯ್ತು ಇಲ್ಲಿ ಲೆಕ್ಕ ಮಾಡಿದ ನಂತರದಲ್ಲಿ. ಸೊ ಅವೆರಡರಲ್ಲಿ ಕಳೆದ್ಬಿಟ್ರೆ ನಿಮಗೆ ನೇರವಾಗಿ ನಂಬರ್ ಆಫ್ ಬ್ಲೂ ಮಾರ್ಬಲ್ಸ್ ಸಿಕ್ಬಿಡುತ್ತೆ 8. ಅಂದರೆ ನೀಲಿ ಗೋಲಿಗಳಿರುವ ಸಂಖ್ಯೆಗಳ ಆ ಒಂದು ಡಬ್ಬಿಯಲ್ಲಿ ನೀಲಿ ಗೋಲಿಗಳು ಎಷ್ಟಿದ್ದಾವೆ ಅಂತ ಹೇಳಿದ್ರೆ 8 ಗೋಲಿಗಳನ್ನು ಆ ಒಂದು ಜಾಡಿನ ಒಳಗಡೆ ಇಡಲಾಗಿದೆ. ಓಕೆನಾ. ನೆಕ್ಸ್ಟ್ 19ನೇ ಪ್ರಶ್ನೆಯನ್ನು ನೋಡೋಣ ಈಗ. ಓಕೆ, 19ನೇ ಪ್ರಶ್ನೆ ಹೇಳುತ್ತೆ, 2 ಕಾಯಿನ್ಸ್ ಟಾಸ್ಡ್ ಸೈಮಲ್ಟೇನಿಯಸ್ಲಿ ದ ಪ್ರಾಬಿಬಿಲಿಟಿ ಆಫ್ ಗೆಟಿಂಗ್ ಅಟ್ಲೀಸ್ಟ್ 1 ಹೆಡ್ ಈಸ್ ಅಂತ ಕೊಟ್ಟಿದ್ದಾರೆ. ಕ್ರಮವಾಗಿ 2 ನಾಣ್ಯಗಳನ್ನು ಚಿಮ್ಮಲಾಗಿದೆ, ಕನಿಷ್ಠ 1 ಶಿರ ಮೇಲೆ ಬರುವ ಸಂಭವನೀಯತೆ ಅಂತೇಳಿ. ಅಂದರೆ ಈಗ ನಾವು 2 ಕಾಯಿನನ್ನು ಅಟ್ ಎ ಟೈಮಲ್ಲಿ ಟಾಸ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಏನೇನು ಬೀಳೋ ಸಾಧ್ಯತೆ ಇರುತ್ತೆ? 2 ಹೆಡ್ ಬೀಳ್ಬೋದು, ಒಂದು ಸಾಧ್ಯತೆ. ಒಂದು ಹೆಡ್ಡು ಒಂದು ಟೈಲು ಬೀಳ್ಬೋದು, ಇದು 2ನೇದು. ಮತ್ತೇನು ಬೀಳ್ಬೋದು? ಒಂದು ಟೈಲು, ಎರಡು ಟೈಲ್ ಬೀಳ್ಬೋದು, ಅಥವಾ ಒಂದು ಟೈಲ್, ಮೊದಲನೇದು ಟೈಲು, 2ನೇದು ಹೆಡ್ಡು. ಈ ರೀತಿ ಒಟ್ಟು 4 ಸಾಧ್ಯತೆಗಳಿದಾವೆ. ಆ 4ರಲ್ಲಿ ನಿಮಗೆ ಅಟ್ಲೀಸ್ಟ್ 1 ಹೆಡ್, ಅಂದರೆ ಒಂದಾದರೂ ಹೆಡ್ ಇರಲೇಬೇಕು. ಹೆಡ್ ಇರೋವು ಎಷ್ಟಿದಾವೆ? ಇಲ್ಲಿ ಇಲ್ಲೊಂದು ಹೆಡ್ ಇದೆ, ಇಲ್ಲೂ ಒಂದು ಹೆಡ್ ಇದೆ, ಇಲ್ಲೊಂದು ಹೆಡ್ ಇದೆ, ಇಲ್ಲಿ ಮಾತ್ರ ಹೆಡ್ ಇಲ್ಲ. ಹಾಗಾಗಿ ಪಿ ಆಫ್ ಇ ಈಸ್ ಈಕ್ವಲ್ ಟು ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಅಂತ ಹೇಳಿದ್ರೆ ಇಲ್ಲಿ ನಂಬರ್ ಆಫ್ ಈವೆಂಟ್ ಎಷ್ಟು ಸಾಧ್ಯತೆಗಳಿದ್ದಾವೆ? 3. ಒಟ್ಟು ಈವೆಂಟ್ಸ್ ಎಷ್ಟಿದ್ದಾವೆ? 1 2 3 4. ಅಲ್ಲಿಗೆ 4ನೇ 3 ಬರುತ್ತೆ, 3/4. ಒಟ್ಟು ಅಟ್ಲೀಸ್ಟ್ ಹೆಡ್ ಬೀಳುವ ಸಾಧ್ಯತೆ 3/4 ಆಗಿರುತ್ತೆ. ಹಾಗಾಗಿ ನಿಮಗೆ 3/4 2ನೇ ಆಪ್ಷನಲ್ಲಿದೆ, ಅದು ಸರಿಯಾದ ಉತ್ತರ ಆಗುತ್ತೆ. ಓಕೆನಾ ಮಕ್ಕಳ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 20ನೇ ಪ್ರಶ್ನೆಯನ್ನ ನೋಡೋಣ ನಾವೀಗ. ಸೊ 20ನೇ ಪ್ರಶ್ನೆ ಏನು ಹೇಳುತ್ತೆ? ದ ಡೆಸಿಮಲ್ ರೆಪ್ರೆಸೆಂಟೇಷನ್ ಆಫ್ 83/1500 ವಿಲ್ ಬಿ ಟರ್ಮಿನೇಟಿಂಗ್, ನಾನ್ ಟರ್ಮಿನೇಟಿಂಗ್, ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್, ನಾನ್ ಟರ್ಮಿನೇಟಿಂಗ್, ನಾನ್ ರಿಪೀಟಿಂಗ್. 1583 ಸಂಖ್ಯೆಯ ದಶಮಾಂಶ ರೂಪದ ವಿಧವು ಏನಾಗಿರುತ್ತೆ? ಇವಿಷ್ಟರಲ್ಲಿ ಅಂತ್ಯಗೊಳ್ಳುವುದಾ, ಅಂತ್ಯಗೊಳ್ಳದೇ ಇರುವುದಾ, ಅಂತ್ಯಗೊಳ್ಳದ ಆದರೆ ಪುನರಾವರ್ತನೆಯಾಗಿರುವುದಾ, ಅಂತ್ಯಗೊಳ್ಳದ ಪುನರಾವರ್ತನೆಗೊಳ್ಳದೇ ಇರುವುದಾ ಅಂತ ಕಂಡುಹಿಡಿಬೇಕು ಈಗ ನೀವು. ಸೊ ಇದನ್ನು ಹೇಗೆ ಕಂಡುಹಿಡಿಬೋದು ಅಂದರೆ ನೀವು ಭಾಗಾಕಾರ ಮಾಡಬೇಕಾಗತ್ತೆ. ಸೊ ಭಾಗಾಕಾರ ಮಾಡಿದಾಗ ಗೊತ್ತಾಗುತ್ತೆ ಅದು ಅಂತ್ಯಗೊಳ್ಳುತ್ತಾ ಅಥವಾ ಇಲ್ವಾ ಅಂತಕ್ಕಂಥದ್ದು. ಓಕೆನಾ. ಸೊ ನೋಡಿ, 1500ರಿಂದ 83 ಭಾಗಿಸ್ಬೇಕು ಅಂದಾಗ ಇದು ಚಿಕ್ಕ ಸಂಖ್ಯೆ ಆಗೋದ್ರಿಂದ 0 ಪಾಯಿಂಟ್ ಕಟ್ಟಿ 1 0 ಹಾಕಿದರೆ 830 ಆಯಿತು. ಆಗಲೂ ಕೂಡ ಇದಕ್ಕಿಂತ ಚಿಕ್ಕ ಸಂಖ್ಯೆ ಆಗೋದ್ರಿಂದ ಮತ್ತೊಂದು 0 ಹಾಕಿ ಮತ್ತೊಂದು 0 ಇಲ್ಲಿ ಪಕ್ಕದಲ್ಲಿ ಬರೆದ್ರೆ 8300 ಆಗುತ್ತೆ. ಸೊ 1500 ಇಂಟು 5 ಮಾಡಿದ್ರೆ ನಿಮಗೆ ಆ್ಯಕ್ಚುಲಿ ಎಷ್ಟು ಬರುತ್ತೆ? 7500 ಬರುತ್ತೆ. ಸೊ 8300ರಲ್ಲಿ 7500 ಕಳೆದ್ರೆ ಮತ್ತೆ 800 ಉಳ್ಕೊಳ್ಳುತ್ತೆ. ಈಗ ಮತ್ತೆ ನೀವು 800 1500ಕ್ಕಿಂತ ಚಿಕ್ಕ ಸಂಖ್ಯೆ ಆಗೋದ್ರಿಂದ ಪಕ್ಕದಲ್ಲಿ 0 ಹಾಕಿದರೆ 8000 ಆಗುತ್ತೆ. ಈಗಲೂ ಕೂಡ ನೀವು 5ರಿಂದ ಮಾಡಿದ್ರೆ ಏನು ಬರುತ್ತೆ? 7500, ಮತ್ತೆ 500 ಉಳ್ಕೊಳ್ಳುತ್ತೆ. ಈಗ ಪಕ್ಕದಲ್ಲಿ ಮತ್ತೊಂದು 0 ಹಾಕಬೇಕು. ಸೊ 1500ರಿಂದ ಇಂಟು ಎಷ್ಟು ಮಾಡಿದರೆ 5000 ಬರುತ್ತೆ ಅಂದರೆ ಆ್ಯಕ್ಚುಲಿ ನಿಮಗೆ 3 15 3 45 ಅಂದರೆ 4500 ಬರುತ್ತೆ. ಮತ್ತೆ 500 ಉಳಿತು. ಓಕೆನಾ. ಈಗ ಮತ್ತೆ ಪಕ್ಕದಲ್ಲಿ 0 ಹಾಕಬೇಕು. ಈಗ ಮತ್ತೇನಾಗುತ್ತೆ? ಮತ್ತೆ 3 ಮಾಡಿದರೆ 4500 ಬರುತ್ತೆ. ಪಕ್ಕದಲ್ಲಿ ಮತ್ತೆ ಕೆಳಗಡೆ ಇಳಿಸಿದರೆ 500 ಆಯಿತು. ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. ಇದು 3 3 3 ಬರ್ತಾ ಹೋಗುತ್ತೆ. ಅಂದರೆ ಇದರ ಅರ್ಥ ಅಲ್ಲಿ ಬಂದಿರತಕ್ಕಂಥ ವ್ಯಾಲ್ಯೂ ಏನು ಬಂದಿದೆ? 0.05533333 ಹಿಂಗೆ ಕಂಟಿನ್ಯೂಸ್ ಬರ್ತಾ ಇದೆ. ಇದರ ಅರ್ಥ ಏನು ಹೇಳ್ತೀರಾ ಹಾಗಿದ್ರೆ? ಇದರ ಅರ್ಥ ಇದು ಅಂತ್ಯಗೊಳ್ಳದೇ ಇರತಕ್ಕಂಥದ್ದು, ಆದರೆ ಪುನರಾವರ್ತನೆ ಆಗಿರುವುದು. ಅಂದರೆ 3 ಏನಾಗ್ತಾ ಇದೆ? ಕಂಟಿನ್ಯೂಸ್ ಆಗಿ ರಿಪೀಟ್ ಆಗ್ತಾ ಇದೆ. ಹಾಗಾಗಿ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಅಂತ ಹೇಳ್ತೀವಿ ನಾವು. ಅದನ್ನು ಏನಂತ ಹೇಳ್ತೀವಿ? ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ರೂಪದಲ್ಲಿ ಆ ಒಂದು 83/1500 ಇರುತ್ತೆ ಅಂತೇಳಿ ನಾವು ಹೇಳ್ಬೋದು. ಸೊ ಇವತ್ತಿನ ದಿನ 10 ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಸೊ NTSC ಪರೀಕ್ಷೆಗೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಎಕ್ಸಾಮ್ಗೆ ಪ್ರಿಪೇರ್ ಆಗಿ, ಹಾಗೆಯೇ ಎಕ್ಸಾಮ್ನಲ್ಲಿ ಪಾಸಾಗಿ ಎಲ್ಲರೂ ಕೂಡ ಕಂಪ್ಲೀಟ್ ಎಜುಕೇಷನ್ಗೋಸ್ಕರ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡು ನಿಮ್ಮ ಹೈಯರ್ ಎಜುಕೇಷನನ್ನು ಕಂಟಿನ್ಯೂ ಮಾಡಿ. ಸೊ ಇದರಿಂದ ನೀವು ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ಈ ಥರದ NTSC ಪರೀಕ್ಷೆಯ ಕಂಪ್ಲೀಟ್ ಮಾಹಿತಿ ಜೊತೆಗೆ ಪರೀಕ್ಷೆಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಯಾವುದೇ ರೀತಿಯಾದಂಥ ಪ್ರಶ್ನೆಗಳು ಹೇಗೆ ಬರ್ತವೆ, ಆ ಪ್ರಶ್ನೆಗಳನ್ನು ಹೇಗೆ ಅಟೆಂಡ್ ಮಾಡ್ಬೋದು ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.